ಆಸೆಗೆ ಸತ್ತವರು ಕೋಟಿ, ಆಮಿಷಕ್ಕೆ ಸತ್ತವರು ಕೋಟಿ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರ ನಾರನೂ ಕಾಣೆ ಗುಹೇಶ್ವರ. 10 ವರ್ಷದ ಹಿಂದೆ ನಡೆದಂತಹ ಘಟನೆ. ಒಂದು ಊರಿನಲ್ಲಿ ಬಹಳ ದೊಡ್ಡದಾದಂತಹ ರಾಯಲ್ ಫ್ಯಾಮಿಲಿ ಇರುತ್ತೆ. ಅಲ್ಲಿ ಇಬ್ಬರು ಸಹೋದರರು, ಅವರಿಗೆ ಬಹಳಷ್ಟು ಆಸ್ತಿ ಇರುತ್ತೆ. ಅವರಿಗೆ ಸುಮಾರು 300 ಎಕರೆವರೆಗೂ ಭೂಮಿ ಇರುತ್ತೆ. ದಾಯಾದಿಗಳಾಗಿರೋ ಕಾರಣ ಅವರ ಇಬ್ಬರ ಮಧ್ಯೆ ಜಗಳ ಶುರುವಾಗತ್ತೆ. ಆಸ್ತಿಗಾಗಿ ಜಗಳ ಶುರುವಾಗತ್ತೆ. ನಂತರ ನಿರ್ಧಾರ ಮಾಡ್ತಾರೆ, ಆಸ್ತಿಯನ್ನ ವಿಭಾಗ ಮಾಡಬೇಕು ಅಂತ ನಿರ್ಧರಿಸ್ತಾರೆ. ನಂತರ ಇವರು 150 ಎಕರೆ, ಮತ್ತೊಬ್ಬರು ಅಂದ್ರೆ ಇಬ್ಬರು ಸಹ 150 ಎಕರೆ ತಲಾ ಹಂಚಿಕೊಳ್ತಾರೆ. ಆದ್ರೆ ಹೀಗೆ ಹಂಚಿಕೊಂಡ ಒಂದು ಸುಮಾರು 6 ತಿಂಗಳ ನಂತರ ಇಬ್ಬರ ಮಧ್ಯೆ ಜಗಳ ಶುರುವಾಗತ್ತೆ. ಏಕೆ ಅಂತಂದ್ರೆ ಅವರಿಬ್ಬರ ತೋಟಗಳ ಮಧ್ಯೆ ಚಿಕ್ಕದಾದಂತಹ ಬದಿಯನ್ನ ಕಟ್ಟಲಾಗಿರುತ್ತೆ. ಆ ಬದಿಗಾಗಿ ಅವರು ಹೊಡೆದಾಟ ಪ್ರಾರಂಭ ಮಾಡ್ತಾರೆ. ಇದು ನನಗೆ ಸೇರಿದ್ದು, ಇದು ನನಗೆ ಸೇರ್ಬೇಕು ಅಂತ ಇಬ್ಬರು ಸಹ ಜಗಳ ಮಾಡ್ಕೊಳ್ತಾರೆ. ಈ ರೀತಿ ಜಗಳ ಮುಂದುವರಿತಾ ಸುಮಾರು ಒಂದೇ ವಾರದಲ್ಲಿ ಎಷ್ಟು ತೀವ್ರ ಮಟ್ಟಕ್ಕೆ ಜಗಳ ಆಗತ್ತೆ ಅಂತ ಹೇಳಿದ್ರೆ, ಒಬ್ಬರು ಮತ್ತೊಬ್ಬರನ್ನ ಸಾಯಿಸೇ ಬಿಡ್ತಾರೆ. ಕೊನೆಗೆ ಅವರಿಬ್ಬರ ಅಂತ್ಯ ಹೇಗಾಗತ್ತೆ ಅಂದ್ರೆ ದುರ್ಮರಣ. ಇಬ್ಬರು ಸಹ ರಕ್ತಪಾತ ಮಾಡಿಕೊಂಡು ಶರೀರವನ್ನ ತ್ಯಾಗ ಮಾಡ್ತಾರೆ. ಅಂದ್ರೆ ಬಂಧುಗಳೇ, ಇದರಲ್ಲಿ ನಾವು ತಿಳ್ಕೊಳ್ಬಹುದು ಜಗತ್ನಲ್ಲಿ ಏನೆಲ್ಲ ನಡೀತಿದೆ, ಪರಿಸ್ಥಿತಿಗಳು ಏನೆಲ್ಲ ಇದೆ, ದುಃಖ ನೋವುಗಳು ಏನೆಲ್ಲ ಇದೆ, ಈ 5ರ ಹಿಂದೆನೆ ಸುತ್ತಾಡ್ತಾ ಇರತ್ತೆ. ಈ ಇಬ್ಬರು ಸಹೋದರರನ್ನ ನೋಡಿ ಅವರು ಮಣ್ಣಿಗೋಸ್ಕರ ಏನೆಲ್ಲ ಮಾಡಿದ್ರು. ತಲಾ 150 ಎಕರೆಗಳಿತ್ತು, ಬಹಳಷ್ಟು ಸಂಪಾದನೆ ಮಾಡಬಹುದಿತ್ತು. ಆ ಭೂಮಿಯನ್ನ ಬಳಕೆ ಮಾಡಿಕೊಂಡು ಮತ್ತಷ್ಟು ಕಾರ್ಯಗಳನ್ನ ಮಾಡಬಹುದಿತ್ತು. ಅವರ ಜೀವನಕ್ಕೆ ಏನೂ ಸಹ ಕೊರತೆ ಇರಲಿಲ್ಲ. ಆದರೆ ಒಂದು ದ್ವೇಷ, ಒಂದು ಬದಿಗಾಗಿ ಎಷ್ಟೆಲ್ಲ ರಕ್ತಪಾತವನ್ನ ಮಾಡ್ಕೊಳ್ತಾರೆ. ಅದೇ ರೀತಿ ಜಗತ್ನಲ್ಲಿ ನೋಡಿ ಬಂಧುಗಳೇ, ಪ್ರತಿಯೊಬ್ಬರೂ ಸಹ ಸಾಮಾನ್ಯವಾಗಿ ಈ 5ರ ಹಿಂದೆನೆ ತಮ್ಮ ಜೀವನವನ್ನ ಕಳಿತ ಬಹಳಷ್ಟು ವ್ಯರ್ಥ ಮಾಡ್ಕೊಳ್ತಾರೆ. ತಿಳ್ಕೊಳ್ತಾರೆ ನಾವೇನೋ ಸಾಧನೆ ಮಾಡ್ತಾ ಇದ್ದೀವಿ, ದುಡ್ಡನ್ನ ಪಡ್ಕೊಳ್ತಾ ಇದ್ದೀವಿ, ಅಥವಾ ಹೊನ್ನನ್ನ ಪಡ್ಕೊಳ್ತಾ ಇದ್ದೀವಿ, ಅಥವಾ ನಮ್ಮ ಆಸೆಗಳನ್ನ ಇಚ್ಛೆಗಳನ್ನ ಪೂರ್ಣ ಮಾಡ್ಕೊಳ್ತಾ ಇದ್ದೀವಿ ಅಂತ ತಿಳ್ಕೊಳ್ತಾರೆ. ಅಟ್ ದ ಎಂಡ್ ಅಂದರೆ ಕೊನೆಯಲ್ಲಿ ಎಲ್ಲರ ಜೀವನ ದುಃಖದಿಂದಲೇ ಅಂತ್ಯ ಆಗ್ತಾ ಹೋಗುತ್ತೆ. ಆಸೆಗಾಗಿ ಸತ್ತವರು ಕೋಟಿ ಅಂದ್ರೆ ಎಲ್ಲರೂ ಸಹ ಇಚ್ಛೆಗಳ ಜಾಲದಲ್ಲಿ ಬಂಧಿತ ಆಗ್ಬಿಟ್ಟಿದ್ದಾರೆ. ಹೇಗೆ ನೋಡಿ, ಒಂದು ವಸ್ತುವಿಗಾಗಲಿ, ಸ್ವಲ್ಪ ದುಡ್ಡಿಗಾಗಲಿ, ಸ್ವಲ್ಪ ಆಸ್ತಿಗಾಗಲಿ ಯಾರೂ ಸಹ ತೃಪ್ತಿ ಆಗೋದಿಲ್ಲ. ಒಂದು ಪಡೆದ ನಂತರ ಮತ್ತೊಂದು ಬೇಕು ಬೇಕು ಬೇಕು, ಇದು ಕೊನೆಯೇ ಆಗೋದಿಲ್ಲ. ಒಂದು ಬಾರಿ ನಾನು ಕೇಳಿದ್ದೆ, ಒಬ್ಬರು ಶ್ರೀಮಂತ ವ್ಯಕ್ತಿ, ಅವರಿಗೆ ಸುಮಾರು 75,000 ಕೋಟಿ ಆಸ್ತಿ ಇರುತ್ತೆ. ಅವರು ಸದಾ ತಮ್ಮ ಮಕ್ಕಳಿಗೆ ಹೇಳ್ತಾ ಇದ್ರು, ನಾನು ಇದನ್ನ 100 ಪಟ್ಟು ಜಾಸ್ತಿ ಮಾಡ್ಬೇಕು ಅಂತ ಸದಾ ಹೇಳ್ತಾ ಇದ್ರು. ಅಂದ್ರೆ ಯಾವ ಇಚ್ಛೆಗಳಿಗೂ ಸಹ ಕೊನೆಯೇ ಇಲ್ದಂತೆ ಆಗೋಗ್ಬಿಟ್ಟಿದೆ. ಅದೇ ರೀತಿ ಆಮಿಷಕ್ಕೆ ಸತ್ತವರು ಕೋಟಿ. ಜಗತ್ನಲ್ಲಿ ನೋಡಿ ಕೋಟಿ ಕೋಟಿ ಜನ ಆಮಿಷಕ್ಕೆ ಒಳಗಾಗ್ತಾ ಇರ್ತಾರೆ. ಅದೇ ರೀತಿ ಹೆಣ್ಣು ಹೊನ್ನು ಮಣ್ಣಿಗಾಗಿ ಸತ್ತವರು ಕೋಟಿ. ನಮ್ಮ ಸುತ್ತಮುತ್ತಲೂ ಗಮನಿಸಿದಾಗ ಬಂಧುಗಳೇ, ಎಲ್ಲರೂ ಸಹ ಈ 3ರ ಹಿಂದೆ ಬಹಳಷ್ಟು ಬೀಳ್ತಾರೆ. ಹೆಣ್ಣಿಗಾಗಿ ಸತ್ತವರು ಕೋಟಿ. ಇತಿಹಾಸದಲ್ಲಿ ನಾವು ಬಹಳಷ್ಟು ಕೇಳಿದ್ದೇವೆ, ಹೆಣ್ಣಿಗೋಸ್ಕರ ಬಹಳಷ್ಟು ಯುದ್ಧಗಳು ನಡೆದೋಗ್ಬಿಟ್ಟಿದೆ. ಮತ್ತು ಬಹಳಷ್ಟು ಸಮಯ ಎಲ್ಲರ ಯೋಚನೆಗಳು ಸಂಪತ್ತಿನ ಹಿಂದೆ ಓಡ್ತಾ ಇರತ್ತೆ, ಅಥವಾ ಹೊನ್ನಿನ ಹಿಂದೆ ಓಡ್ತಾ ಇರತ್ತೆ. ಮತ್ತು ಭೂಮಿಯನ್ನ ಪಡ್ಕೊಳ್ಬೇಕು ಅಂತಾನೆ ಸದಾ ಯೋಚನೆ ಮಾಡ್ತಾ ಇರ್ತಾರೆ. ನಾವು ಇತಿಹಾಸದಲ್ಲೂ ಸಹ ಬಹಳಷ್ಟು ಈ ಬಗ್ಗೆ ಕೇಳಿದ್ದೇವೆ. ಅಲೆಕ್ಸಾಂಡರ್ ಸಹ ಇಡೀ ಜಗತ್ತನ್ನ ಆಕ್ರಮಣ ಮಾಡ್ಲಿಕ್ಕೆ ಹೊರಡ್ತಾರೆ. ಕೊನೆಯಲ್ಲಿ ಅವರ ಸಾವು ಸಮೀಪಿಸಿದಾಗ ಹೇಳ್ತಾರೆ, ನಾನು ಏನನ್ನೂ ಸಹ ಜಗತ್ತಿನಿಂದ ತಗೊಂಡು ಹೋಗ್ತಾ ಇಲ್ಲ. ಅದಕ್ಕಾಗಿ ಅವರು ಹೇಳ್ತಾರೆ ತಮ್ಮ ಅನುಯಾಯಿಗಳಿಗೆ, ನಾನು ಏನನ್ನೂ ಸಹ ತೆಗೆದುಕೊಂಡು ಹೋಗ್ತಾ ಇಲ್ಲ. ನಾನು ಸತ್ತ ನಂತರ ಆ ಕಾಫಿನ್ ಹಬ್ನಲ್ಲಿ ಏನ್ ಇಡ್ತೀರಾ, ನನ್ನ ಕೈಗಳನ್ನ, 2 ಕೈಗಳನ್ನ ಓಪನ್ ಇಡಿ ಅಂತ ಹೇಳ್ತಾರೆ. ಏಕೆಂದ್ರೆ ಅವ್ರಿಗೆ ಅರಿವಿಗೆ ಬಂದಿತ್ತು, ನಾನು ಜಗತ್ತನ್ನೇ ಗೆಲ್ಲಿಕ್ಕೆ ಹೊರಟೆ, ಆದ್ರೆ ಎಷ್ಟೆಲ್ಲ ಗೆದ್ರೂ ಸಹ, ಬಹಳಷ್ಟು ಗೆದ್ರೂ ಸಹ ಪೂರ್ತಿ ಜಗತ್ತನ್ನ ಗೆಲ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಅಂತಿಮದಲ್ಲಿ ಏನನ್ನೂ ಸಹ ತೆಗೆದುಕೊಂಡು ಅವರು ಹೋಗ್ಲಿಲ್ಲ ಅಂತ. ಜಗತ್ತನ್ನೇ ಆಳಲು ಹೊರಟ ರಾಜರು ಬಹಳಷ್ಟು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಆದರೆ ಅವರು ಸಹ ಸಂಪೂರ್ಣವಾಗಿ ಇಡೀ ಜಗತ್ತನ್ನ ಆಕ್ರಮಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದಕ್ಕಾಗಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ,
ಆಸೆಗಾಗಿ ಸತ್ತವರು ಕೋಟಿ, ಆಮಿಷಕ್ಕೆ ಸತ್ತವರು ಕೋಟಿ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರ ನಾರನೂ ಕಾಣೆ ಗುಹೇಶ್ವರ. ಆದ್ರೆ ಇಷ್ಟೆಲ್ಲ ಜನ ಎಲ್ಲದರ ಹಿಂದೆ ಬೀಳ್ತಾರೆ, ಇವೆಲ್ಲದರ ಹಿಂದೆ ಸಾಯ್ತಾರೆ, ಇವೆಲ್ಲದರ ಹಿಂದೆ ಯುದ್ಧಗಳು ನಡೆಯುತ್ತೆ. ಆದರೆ ಭಗವಂತನಿಗೋಸ್ಕರ ಯಾವತ್ತೂ ಸಹ ಯುದ್ಧ ಆಗಿದೆ, ಭಗವಂತನಿಗೋಸ್ಕರ ಸುಸೈಡ್ ಮಾಡ್ಕೊಂಡ್ರು ಅಂತ ನಾವು ಕೇಳಿಲ್ಲ. ಈ ಮಾತನ್ನ ಬಹಳಷ್ಟು ನಾವು ಗಮನಿಸಬೇಕು. ನಿಮಗಾಗಿ ಸತ್ತವರ ನಾರನೂ ಕಾಣೆ ಗುಹೇಶ್ವರ. ಆದ್ರೆ ಪರಮಾತ್ಮನ ಶಕ್ತಿ ನಮ್ಗೆ ಪ್ರಾಪ್ತಿ ಆಯ್ತು ಅಂತ ಹೇಳಿದ್ರೆ ಅದರಲ್ಲೇ ಎಲ್ಲವೂ ಸಹ ಬಂದ್ಬಿಡುತ್ತೆ ಅಲ್ವಾ. ಇಡೀ ಜಗತ್ತಿನ ಆಸ್ತಿ ಪಾಸ್ತಿ, ದುಡ್ಡು, ತತ್ವಗಳು ಎಲ್ಲವೂ ಸಹ ಅದರಲ್ಲಿ ಅಡಕಾಗಿದೆ. ಮತ್ತೆ ಪರಮಾತ್ಮನ ಶಕ್ತಿ ಎಲ್ಲಿರುತ್ತೆ, ಅವರ ವರದಾನಗಳು ಎಲ್ಲಿರುತ್ತೆ, ಆಟೋಮ್ಯಾಟಿಕಲಿ ಈ ಜಗತ್ತಿನ ಎಲ್ಲ ವಸ್ತುಗಳ ಪವರ್ ಏನಿದೆ, ಶಕ್ತಿಗಳೇನಿದೆ ಆ ಕಡೆ ಫ್ಲೋ ಆಗ್ತಾ ಹೋಗುತ್ತೆ. ಪರಮಾತ್ಮನ ಶಕ್ತಿ ಕಡೆನೆ ಫ್ಲೋ ಆಗ್ತಾ ಹೋಗುತ್ತೆ. ಇದು ಜಗತ್ತಿನ ಲಾ ಸಹ ಆಗಿದೆ, ಇದು ಜಗತ್ತಿನ ಧರ್ಮ ಸಹ ಆಗಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ. ಅದಕ್ಕೆ ಹಿಂದಿಯಲ್ಲಿ ಒಂದು ವಾಕ್ಯವನ್ನ ಹೇಳ್ತಾರೆ, ತುಮ್ಕೋ ಪಾಕರ್ ಹಮ್ನೆ ಜಹಾನ್ ಪಾಲಿಯಾ ಅಂತ. ಅಂದ್ರೆ ಭಗವಂತನನ್ನ ಪಡ್ಕೊಂಡ್ವಿ ಅಂದ್ರೆ ಇಡೀ ಜಗತ್ತನ್ನೇ ಪಡ್ಕೊಂಡ್ವಿ ಅಂತ ಅರ್ಥ.